ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ರೈತರ 3 ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯುವುದರ ಮೂಲಕ ಹಿಟ್ಲರ್ ಆಡಳಿತಕ್ಕೆ ಕೊನೆಯಾಗಿದೆ ಎನ್ನುವುದು ಗೋಚರವಾಗುತ್ತಿದೆ. ಪರೋಕ್ಷವಾಗಿ ಇದು ಕಾಂಗ್ರೆಸ್ನವರ ಜಯ ಎಂದು ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಹೇಳಿದರು. ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ನರೇಂದ್ರ ಮೋದಿಯವರಿಗೆ ಇದು ಕಪಾಳ ಮೋಕ್ಷವಾಗಿದೆ, ಜ್ಞಾನೋದಯ ಅಲ್ಲ, ರಾಜಕೀಯ ತಂತ್ರ. ಮುಂದಿನ ಚುನಾವಣೆಯ ಹಿನ್ನೆಲೆಯಲ್ಲಿ ರೈತರ ಕಾಯ್ದೆಯನ್ನು ಹಿಂದಕ್ಕೆ ಪಡೆದಿದ್ದಾರೆ, ರೈತರ ಕ್ಷಮಾಪಣೆ ಕೇಳಿದ್ದಾರೆ. ವಿಶ್ವದ ನಂಬರ್ 1 ನಾಯಕ ಎಂದು ಬಿಂಬಿಸುತ್ತಿದ್ದ ಬಿಜೆಪಿಯವರಿಗೆ ಈಗ ನರೇಂದ್ರ ಮೋದಿ ಎಷ್ಟು ಸಣ್ಣ ಮನುಷ್ಯ ಎಂದು ಗೊತ್ತಾಗಿದೆ ಎಂದು ಹೇಳಿದರು. ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಕೈ ಜೋಡಿಸಿತ್ತು, ಇದು ಪರೋಕ್ಷವಾಗಿ ಕಾಂಗ್ರೆಸ್ಸಿನ ಜಯ ಎಂದು ಜಯಚಂದ್ರ ಪ್ರತಿಪಾದಿಸಿದರು. ಶಾಸಕ ಶಿವಶಂಕರ್ ರೆಡ್ಡಿ ಮಾತನಾಡಿ, ಮಾರಕವಾದ ಕಾನೂನನ್ನು ವಾಪಸ್ ಪಡೆಯುವ ಮೂಲಕ ಪ್ರತಿಭಟನೆಯ ಅಲೆಗೆ ನರೇಂದ್ರ ಮೋದಿ ಬಗ್ಗಿದ್ದಾರೆ. ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದರು. ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 3 ರೈತರ ಕಾಯ್ದೆ, ಆ ಕಾಯ್ದೆಯನ್ನು ತಂದಂಥ ಸಂದರ್ಭದಲ್ಲಿ ಹೇಗೆ ತರ್ತಾರೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಆರ್ಡಿನೆನ್ಸ್ ಮುಖೇನ ಇವತ್ತು ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ನಿರ್ದೇಶನ ಕೊಡ್ತಾರೆ, ಆರ್ಡಿನೆನ್ಸ್ ಮುಖೇಣನೇ ಇದನ್ನು ಜಾರಿ ಕೊಡಬೇಕು ಅಂತೇಳಿ. ಅಂದರೆ ಅವರಿಗೆಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಆಗಲಿ ವಿಧಾನಸಭೆಗಳಾಗಲಿ ಅಲ್ಲಿ ಚರ್ಚೆ ಆಗಬೇಕು ಅಂತಕ್ಕಂಥ ವಿಚಾರ ಅಲ್ಲ. ಯಥಾವತ್ತಾಗಿ ಅವ್ರು ಹೇಳಿದಂಥದ್ದು ಕೂಡ ಯಾವುದೂ ಚರ್ಚೆಗೆ ಬರದಲ್ಲೇ ಅದನ್ನು ಅನುಷ್ಠಾನ ಮಾಡಬೇಕು, ಜಾರಿ ತರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಜಾರಿ ತಂದರು. ಆ ಜಾರಿ ತಂದು ಕೆಲವು ದಿವಸದಲ್ಲೇ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿದಂಥ ಸಂದರ್ಭದಲ್ಲಿ ರೈತ ಸಂಘಟನೆಗಳು ಹೋದಾಗ ಸುಪ್ರೀಂ ಕೋರ್ಟು, ಸರ್ವೋಚ್ಚ ನ್ಯಾಯಾಲಯ 3 ಕಾಯ್ದೆಗಳಿಗೆ ತಡೆಯಾಜ್ಞೆಯನ್ನು ನೀಡ್ತದೆ. ತಡೆಯಾಜ್ಞೆ ನೀಡಿದ್ದು ಬಹುಶಃ ಎಲ್ಲೋ ಒಂದು ಕಡೆಗೆ ಕೇಂದ್ರ ಸರ್ಕಾರ ಏಕಾಏಕಿ ಅವಸರವಾಗಿ ಕೋವಿಡ್ ಇರುವಂಥ ಸಂದರ್ಭದಲ್ಲಿ ತಂದಿದ್ದಂಥದ್ದು ಅದು ಕಪಾಳ ಮೋಕ್ಷ ಅಂತೇಳಿ ಭಾವಿಸಬೇಕಾಗಿತ್ತು. ಆದರೆ ಅವರಿಗೆ ಯಾವ ಕಪಾಳ ಮೋಕ್ಷ ಅಂತ ಅನ್ಕಣಕ್ಕೂ ಹೋಗಲೇ ಇಲ್ಲ ಅವರು. ಆದರೂ ಕೂಡ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ರೈತರು ನಿರಂತರವಾಗಿ ಹೋರಾಟ ಮಾಡಿದರು, ಕಾಯ್ದೆ ವಿರುದ್ಧ ಹೋರಾಟ ಮಾಡಿ ಸುಮಾರು 700 ಜನಕ್ಕೂ ಹೆಚ್ಚು ಜನ ಇವತ್ತು ಸತ್ತೋಗಿರ್ತಕ್ಕಂಥದ್ದನ್ನು, ಅದು ಯಾರು ಮಧ್ಯಮ ವರ್ಗದವರು 2 ಎಕರೆ 3 ಎಕರೆ ಇರ್ತಕ್ಕಂಥ ಜನರು ಸತ್ತೋಗಿರ್ತಕ್ಕಂಥದ್ದು. ಈ ಹೋರಾಟ ಪ್ರಾರಂಭದ ದಿನದಿಂದಲೂ ಕೂಡ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಡೆ ದೇಶದ ಉದ್ದಗಲಕ್ಕೂ ಕೂಡ ರೈತರ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿತು. ಈ ಕರಾಳ ಮಸೂದೆಗಳನ್ನು ವಾಪಸ್ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ದೇಶದ ಉದ್ದಗಲಕ್ಕೂ ಕೂಡ ಎಲ್ಲ ಕಾಂಗ್ರೆಸ್ಸಿಗರು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದರು. ಇಷ್ಟಾದರೂ ಕೂಡ ಯಾವುದಕ್ಕೂ ಮಣಿದಲೇ ಇರತಕ್ಕಂಥ ರೀತಿಯಲ್ಲಿ ಸುಮಾರು 10-12 ಸಭೆಗಳು ನಡೀತು ಇವತ್ತು ರೈತರ ಮುಖಂಡರ ಜೊತೆ. ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲಿಲ್ಲ. ಕೊನೆಯದಾಗಿ ರೈತರು ಒಂದೇ ಬೇಡಿಕೆಯನ್ನು ಇಟ್ಟಿದ್ದು ಅಂತ ಹೇಳಿದರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಅಡಿಯಲ್ಲಿ ಇದನ್ನು ಜಾರಿಯನ್ನು ಅದನ್ನು ಕಾನೂನಾತ್ಮಕವಾಗಿರ್ತಕ್ಕಂಥ ಕಾನೂನಲ್ಲಿ ಸೇರಿಸಿ ಅಂತಕ್ಕಂಥದ್ದು ಕೇಳಿದರು. ಅದಕ್ಕೂ ಕೂಡ ಒಪ್ಪಲಿಲ್ಲ. ಕೊನೆಗೆ ಇದೆಲ್ಲ ಆದಮೇಲೆ ಕೂಡ ಸುಮಾರು 1 ವರ್ಷ ಸತತವಾಗಿ 1 ವರ್ಷ ಆದಮೇಲೆ ನಿನ್ನೆ ದಿವಸ ಏನು ಜ್ಞಾನೋದಯ ಆಯಿತೋ ಗೊತ್ತಿಲ್ಲ. ನಾನಂತೂ ಅಂದ್ಕೊಂಡಿದ್ದೆ ಜ್ಞಾನೋದಯ ಅಂತ ಅಂದ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆಗೆ ಅವರ ರಾಜಕೀಯ ತಂತ್ರ, ರಾಜಕೀಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ, ಮುಂಬರಿತಕ್ಕಂಥ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ಅದನ್ನು ಏಕಾಏಕಿ ಪ್ರಧಾನಮಂತ್ರಿಗಳು ಘೋಷಣೆ ಮಾಡ್ತಾರೆ. 3 ಕಾಯ್ದೆಗಳನ್ನು ನಾನು ವಾಪಸ್ ತಗೊಂಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರ ಜೊತೆಗೆ ಮತ್ತೊಂದು ಹೇಳ್ತಾರೆ, ದೇಶದ ರೈತರಲ್ಲಿ ಕ್ಷಮಾಪಣೆಯನ್ನು ಕೂಡ ಕೇಳ್ತಾರೆ. ಬಹುಶಃ ನರೇಂದ್ರ ಮೋದಿಯವರನ್ನ ಯಾವ ರೀತಿಯಾಗಿ BJP ಪಕ್ಷದವರು ಇವತ್ತು ಪ್ರತಿಬಿಂಬಿಸ್ತಾ ಇದ್ರು ಅಂತ ಹೇಳಿದ್ರೆ, ಇಡೀ ವಿಶ್ವದ ನಾಯಕ ಅಂತೇಳಿ. ಆದರೆ ಅವರು ಎಷ್ಟು ಸಣ್ಣವರಾದರು ಅಂತ ಹೇಳಿದ್ರೆ ರೈತರ ಮುಂದೆ ಕೈ ಜೋಡಿಸಿ ಕ್ಷಮಾಪಣೆ ಕೇಳುವಂತಹ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಆಡಳಿತ ಇವತ್ತು ಕ್ಷಮಾಪಣೆ ಕೇಳೋದ್ರ ಮುಖೇನ ಇವತ್ತು ನರೇಂದ್ರ ಮೋದಿಯವರ ಇವತ್ತು ಆ ಅಧಿಕಾರಶಾಹಿ ಅದು ಇವತ್ತು ಹಿಟ್ಲರ್ ಆಡಳಿತ ಕೊನೆಯಾಗಿದೆ ಅನ್ನೋ ರೀತಿಯಲ್ಲಿ ಇವತ್ತು ಕ್ಷಮಾಪಣೆಯನ್ನು ಕೇಳಿದ್ದಾರೆ. ನಾನು ಒಂದು ಹೇಳ್ತೇನೆ, ಈಗ ಆರ್ಡಿನೆನ್ಸ್ ಮುಖೇನ ಇವತ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲೂ ಕೂಡ ಇದೆ.
ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ ಮೇಲೆ ನಾನು ಒಂದು ಮಾತನ್ನು ಕೇಳ್ತೀನಿ. ಇದು ಬಸವರಾಜ ಬೊಮ್ಮಾಯಿಯವರಲ್ಲಿ ಅಲ್ಲಿ ಕಾನೂನು ಜಾರಿಗೆ ಬಂದ ತಕ್ಷಣ ಇಲ್ಲೂ ಕೂಡ ಆರ್ಡಿನೆನ್ಸ್ ಮುಖೇನ ಜಾರಿ ತರುವಂಥ ಕೆಲಸವನ್ನು ಮಾಡಿದ್ರಿ, ಅಸೆಂಬ್ಲಿನಲ್ಲೂ ಕೂಡ ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸರ್ವೋಚ್ಚ ನ್ಯಾಯಾಲಯ ಮಾಡಿದಂಥ ತೀರ್ಪನ್ನು ರಾಷ್ಟ್ರಪತಿಗಳು ಕೂಡ ದೇಶವನ್ನು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ದೇಶಕ್ಕೆ ಒಂದು ಮೆಸೇಜ್ ಕೊಟ್ಟರು. ಏನಂತ ಅಂದರೆ, ಈ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಕಾನೂನಿಗೆ ಗೌರವ ಕೊಟ್ಟು ನಾವು ಅದನ್ನು ಸ್ಥಗಿತಗೊಳಿಸಿದ್ವಿ ಅಂತಕ್ಕಂಥ ಅರ್ಥದಲ್ಲಿ ರಾಷ್ಟ್ರಪತಿಗಳು ಹೇಳಿದರು. ಆದರೆ ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ, ಇದನ್ನು ನಮ್ಮ ರಾಜ್ಯದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆ್ಯಕ್ಟನ್ನು ಪಾಸ್ ಮಾಡೋದೇ ಅಲ್ಲ, ಜಾರಿಗೆ ಕೊಟ್ಟರು. ಅಲ್ಲಿ ಇವತ್ತು ಯಥಾವತ್ತಾಗಿ ಜಾರಿ ತರೋದಕ್ಕೋಸ್ಕರ ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದರು. ನಾನು ಆಗ ಒಂದು ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಕಾಗದವನ್ನು ಕೂಡ ಬರೆದೆ. ಈ ರೀತಿಯಾಗಿ ಆಗ್ತಾಯಿದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಾಯಿದೆ, ನೀವು ಅದಕ್ಕೆ ಇವತ್ತೆಲ್ಲರೂ ಕೂಡ ಇವತ್ತು ತಪ್ಪಿಸ್ರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದಾಗಿ ಕೂಡ ಅವರು ಯಾವುದನ್ನು ಕೂಡ ಕೇಳ್ದಲೇ ಇದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು APMC ಕಾಯ್ದೆ ಇವತ್ತು ಅದೊಂದು ಈ ಆರ್ಡಿನೆನ್ಸ್ ಬಂದ ಮೇಲೆ ಅದೊಂದು ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು APMCಗಳು ಕೂಡ ಮುಚ್ಚೋಗುವಂಥ ಸ್ಥಿತಿ ಬಂದಿದೆ. ಯಾವ ವರ್ತಕರು ಕೂಡ ಇವತ್ತು APMC ಆಡಿ ಬರ್ತಿರಲಿಲ್ಲ, ಬೆಳೆದಂಥ ರೈತರು ಕೂಡ ಬರ್ತಿರಲಿಲ್ಲ. ಅದಾಲ ಪರೋಕ್ಷವಾಗಿ ಅವ್ರ ಮನೆ ಮುಂದೆನೇ ಮಾರ್ಕೆಟ್ ಹೊರಗಡೆಗೆ ಲೇವಾದೇವಿ ನಡೀತಾ ಇರ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು, ಇನ್ನೊಂದು ಮಾಡ್ತಾ ಇರ್ತಕ್ಕಂಥದ್ದು ನಡೀತಾ ಇತ್ತು. ಈ ರೀತಿಯಾಗಿ ಅತ್ಯಂತ ಕಷ್ಟಕ್ಕೊಳಗಾಗಿರ್ತಕ್ಕಂಥದ್ದು APMCಗಳು ಎಲ್ಲದೂ ಕೂಡ ಈಗಾಗಲೇ ಕಳೆದ 1 ವರ್ಷದಿಂದ ಮುಚ್ಚೋಗೋ ಸ್ಥಿತಿ ಬಂದಿದೆ. ಒಂದೊಂದು APMCಗೂ ಕೂಡ ಇವತ್ತು ಸೆಸ್ಸನ್ನು 0.5% ಸೆಸ್ಸನ್ನು ಕೂಡ ನಾವು ತಗೊತಾ ಇದ್ವಿ. ಇವತ್ತು ಕನಿಷ್ಠ ಬೆಂಬಲ ಅಡಿಯಲ್ಲಿ ಬೆಲೆ ಕುಸಿದಂಥ ಸಂದರ್ಭದಲ್ಲಿ ಕೊಳ್ಳೋದಕ್ಕೆ ಹಣವನ್ನು ಉಪಯೋಗಿಸ್ತಕ್ಕಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳನ್ನು, ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ. ಅದೆಲ್ಲದೂ ಕೂಡ ಇವತ್ತು ಸ್ಥಗಿತ ಆಗಿದೆ. ಇವತ್ತು ಎಷ್ಟೋ ಕೋಟಿಗಟ್ಟಲೆಗಳ ಹಣ ಇವತ್ತು ಬಾಕಿ ಇದೆ, ಇವತ್ತು ವಸೂಲು ಮಾಡೋಕ್ಕಾಗ್ತಾಯಿಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇವರೆಲ್ಲ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರು ಯಾವುದೋ ರೀತಿಯಲ್ಲಿ ಇವತ್ತು ಅವರ ಫ್ಲಿಪ್ಕಾರ್ಟ್ ಇರ್ಬೋದು, ಮೋರ್ ಇರ್ಬೋದು, ರಿಲಯನ್ಸ್ ಫ್ರೆಶ್ ಇರ್ಬೋದು, ಇವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಕರಾಳ ಶಾಸನವನ್ನು ತರ್ತಾರೆ. ಅಂದರೆ ಈಗಾಗಲೇ ಈ ಕಂಪ್ನಿಗಳವರು ಇವತ್ತು ಏರ್ಪೋರ್ಟ್ಗಳನ್ನ ಕಬಳಿಸಿದ್ದಾಯಿತು, ಕೋಲ್ದ ಬಗ್ಗೆ ಆಯಿತು. ಇದೆಲ್ಲ ಆದಮೇಲೆ ರೈತರು ಒಡೆತನಕ್ಕೂ ಕೂಡ, ರೈತರು ಬೆಳೆದಂಥ ಬೆಳೆಗೂ ಕೂಡ ಅದರಲ್ಲೂ ಕೂಡ ಲಾಭ ಮಾಡಬೇಕು ಅಂತೇಳಿ ಈ ಉದ್ದೇಶದಿಂದ ಈ ಕಾನೂನನ್ನು ತರುವಂಥ ಕೆಲಸವನ್ನು ಮಾಡಿದರು. ಈ ಕೆಲಸವನ್ನು ಮಾಡಿ ಈಗ ಪರೋಕ್ಷವಾಗಿ ಈಗಾಗಲೇ ಆ ಕಂಪ್ನಿಗಳಿಗೆ ಕೂಡ ಬಂದು ಕೊಳ್ಳುವಂಥ ಕೆಲಸವನ್ನು, ರೈತರ ಹತ್ರ ನೇರವಾಗಿ ಕೊಳ್ಳುವಂಥದ್ದನ್ನು, ಅದಕ್ಕೆ ಪರೋಕ್ಷವಾಗಿ ಎಲ್ಲ ರೀತಿಯಾದಂಥ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಈ ಕರಾಳ ಶಾಸನವನ್ನು ಇವತ್ತು ವಾಪಸ್ ತಗೊಂಡಿರ್ತಕ್ಕಂಥದ್ರ ಜೊತೆಗೆ ಇವತ್ತು ರಾಕೇಶ್ ಟಿಕಾಯತ್ ಅವರು ಇವತ್ತು ಹೇಳಿದರೆ, ಆ ಮಸೂದೆ ವಾಪಸ್ ಆಗೋರು ಕೂಡ ನಾವು ವಾಪಸ್ ತಗೊಳೋದಿಲ್ಲ ಮುಷ್ಕರವನ್ನು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಬರೀ ಘೋಷಣೆ ಮಾಡಿ ಇವತ್ತು ರಿಪೀಲ್ ಮಾಡಿ ಮುಂದಿನ ಪಾರ್ಲಿಮೆಂಟಲ್ಲಿ ರಿಪೀಲ್ ಮಾಡ್ತೀವಿ ಅಂತಾರೆ, ಮತ್ತೆ ತರಲ್ಲ ಅಂತ ಯಾವ ಗ್ಯಾರಂಟಿ? ಅದಕ್ಕೆ ಅವಕಾಶ ಇದ್ದೇ ಇರ್ತದೆ. ಅಂದರೆ ಎಲ್ಲೋ ಒಂದು ಕಡೆಗೆ ತತ್ಕ್ಷಣ ಇವತ್ತು ಜನಗಳನ್ನು, ರೈತರನ್ನ ಮಂಗುಗೊಳಿಸಿ ಚುನಾವಣೆ ನಂತರ ತರತಕ್ಕಂಥ ಹುನ್ನಾರ ಇವತ್ತು ಅಡಗಿದೆ ಅಂತಕ್ಕಂಥದ್ದು ಕಾಣ್ತದೆ. ಆ ಕಾರಣಕ್ಕೋಸ್ಕರ ಅತ್ಯಂತ ವಿನಯದಿಂದ ಇವತ್ತು ನಮ್ರತೆಯಿಂದ ಇವತ್ತು ಕ್ಷಮಾಪಣೆಯನ್ನು ಕೇಳಿರ್ತಕ್ಕಂಥದ್ದು. ಇದನ್ನು ಯಾರೂ ಕೂಡ ಕಾಂಗ್ರೆಸ್ ಪಕ್ಷನೂ ಕೂಡ ಒಪ್ಪೋದಿಲ್ಲ. ಇವತ್ತು ಪ್ರಧಾನಮಂತ್ರಿಗಳು ಮತ್ತೆ ಇಂಥ ಕರಾಳ ಶಾಸನವನ್ನು ತರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕು. ರೈತರನ್ನ ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ಕನಿಷ್ಠ ಬೆಂಬಲ ಅಡಿನಲ್ಲಿ ಅದನ್ನು ಕಾನೂನು ತರಬೇಕು ಅಂತಕ್ಕಂಥ ಏನು ಒತ್ತಾಯ ಮಾಡ್ತಿದ್ದಾರೆ, ಆ ಕಾನೂನನ್ನು ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ನಾವು ಮಾಡೋದಕ್ಕೆ ಇಷ್ಟಪಡ್ತೇವೆ. ನಾನು ಈಗ ಇದಕ್ಕೆ ನಾವು ದೇಶದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದವರೆಲ್ಲರೂ ಕೂಡ ಪ್ರತಿಭಟನೆಗಳನ್ನ ಮಾಡಿ ರೈತರ ಸಂಘಟನೆಗಳ ಜೊತೆ ಸೇರಿ ಮನವಿಗಳನ್ನು ಕೊಡ್ತಕ್ಕಂಥದ್ದು, ರಾಷ್ಟ್ರಪತಿಗಳ ಮನವಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಪರಿಣಾಮ ಇವತ್ತು ದೇಶವ್ಯಾಪ್ತಿ ಈ ಕಾನೂನು ಇವತ್ತು ಹೋರಾಟಕ್ಕೆ ಬೆಂಬಲ ಸಿಕ್ತು. ರೈತರಿಗೆ ಜೊತೆಗೂಡಿದ್ವಿ.
ರೈತ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಯಾವತ್ತೂ ಕೂಡ ರೈತನ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂಥದ್ದು. ಕಳೆದ 75 ವರ್ಷದ ಆಡಳಿತದಲ್ಲಿ, ಅಂದರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ, ಕಾಂಗ್ರೆಸ್ ನಾಯಕತ್ವ ಮಾಡ್ಕೊಂಡು ಬಂದಿದೆ. ಆ ನಾಯಕತ್ವಕ್ಕೆ ಇವತ್ತು ರೈತರ ಜೊತೆ ನಿಂತಿದೆ. ಇದು ಎಲ್ಲೋ ಒಂದು ಕಡೆಗೆ ಪರೋಕ್ಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದವರೆಲ್ಲರೂ ಕೂಡ ಸಮಾಧಾನ ಪಟ್ಕೊಳ್ತಕ್ಕಂಥ ರೀತಿಯಲ್ಲಿ ಇದು ಕಾಂಗ್ರೆಸ್ಸಿನ ಒಂದು ಜಯ, ರೈತರಿಗೂ ಪರ ನಿಂತಿದ್ದಕ್ಕೆ ಜಯ ಸಿಕ್ಕಿದೆ ಅಂತೇಳಿ ನಾವು ಇವತ್ತು ಭಾವಿಸ್ಕೊಳ್ತಾ ಇದ್ದೇವೆ. ಜನರು ಕೂಡ ಅದೇ ಅಭಿಪ್ರಾಯವನ್ನು ಕೂಡ ಪಡ್ತಾ ಇದ್ದಾರೆ. ನಾನು ಇದಕ್ಕೆ ಬಹುಶಃ ಇದನ್ನು ಇವತ್ತು ಮುಖಪುಟದಲ್ಲಿ ಎಲ್ಲ ಮುಖಪುಟದಲ್ಲೂ ಕೂಡ ಇವತ್ತು ಎಲ್ಲ ಪತ್ರಿಕೆಯಲ್ಲೂ ಕೂಡ ಭಾಳ ಚೆನ್ನಾಗಿ ವಿವರವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತೇವೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ರೈತ ಯಾವ ಮಟ್ಟದಲ್ಲಿದ್ದಾನೆ, ಕರ್ನಾಟಕದ ಮಟ್ಟಿಗೆ ಕಳೆದ 3 ವರ್ಷದಿಂದ ಒಂದು ಕಡೆ ಕೋವಿಡ್ನ ನಿಯಂತ್ರಣ, ಉದ್ಯೋಗಗಳು ಇಲ್ಲದೇ ಇರತಕ್ಕಂಥದ್ದು, ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇರತಕ್ಕಂಥದ್ದು, ಪ್ರಾಣವನ್ನು ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ಮಳೆಯ ಕಾಟ ಕಳೆದ 3 ವರ್ಷದಿಂದ 19, 20, 21ರಿಂದ ಇವತ್ತು ಸಾಕಷ್ಟು ರೀತಿಯಲ್ಲಿ ರೈತ ನಷ್ಟಕ್ಕೊಳಗಾಗಿದ್ದಾನೆ. ನಾನಂದರೆ ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಯಾವತ್ತಾರೂ ಕೂಡ ಇವತ್ತು ರೈತರಿಗೆ ಲಕ್ಷಾಂತರ ಕೋಟಿ 19ರಲ್ಲೂ ಆಯಿತು, 20ರಲ್ಲೂ ಆಯಿತು, 21ರಲ್ಲೂ ಆಯಿತು. ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಒಂದು 3,000 ಕೋಟಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು ಬಿಟ್ಟರೆ ಇನ್ನು ಯಾವುದೇ ಥರ ಹಣವನ್ನು ಕೊಡಲಿಲ್ಲ. ಮತ್ತು ರಾಜ್ಯ ಸರ್ಕಾರರು ಕೂಡ ಯಾವತ್ತೂ ಕೂಡ ರಾಜ್ಯ ಸರ್ಕಾರ ಅಡ್ವಾನ್ಸ್ ಆಗಿ ಹಣವನ್ನು ಖರ್ಚು ಮಾಡಿ ಅದನ್ನು ಬಿಲ್ಸನ್ನು ರೈಸ್ ಮಾಡಿ ಕೇಂದ್ರ ಸರ್ಕಾರದಿಂದ ಪಡಿತಕ್ಕಂಥ ಸಂಪ್ರದಾಯ ಇದೆ. ಅದು ಯಾವುದನ್ನು ಕೂಡ ಮಾಡದಲೆ ರಾಜ್ಯ ಸರ್ಕಾರನೂ ಕೂಡ ಇವತ್ತು ಯಾವುದೋ ಹಣವನ್ನು ಕೂಡ ಖರ್ಚು ಮಾಡೋದಕ್ಕೆ ಪ್ರಯತ್ನ ಪಡದೆ ಕೇಂದ್ರ ಸರ್ಕಾರದಿಂದ ಹಣ ತರ್ತಕ್ಕಂಥ ಪ್ರಯತ್ನ ಕೂಡ ಮಾಡಲಿಲ್ಲ. ಬಹುಶಃ ಇಷ್ಟೊಂದು ಜನ ರೈತರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ 25 ಜನ MP ಗಳು ಒಂದು ದಿವಸನೂ ಕೂಡ ಒಂದು ಗಳಿಗೆನೂ ಕೂಡ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಮನವಿಯನ್ನು ಮಾಡಿ ನಮಗೆ ಬರಬೇಕಾದಂಥ ಪಾಲು ಇಷ್ಟಿದೆ, ರೈತರಿಗೆ ಆಗಿರ್ತಕ್ಕಂಥ ಅನಾಹುತ ಇಷ್ಟಿದೆ ಅಂತಕ್ಕಂಥದ್ರ ಬಗ್ಗೆ ವಿವರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಬಹುಶಃ ಯಾಕೆ ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ. ಇದನ್ನು ಜನ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು BJPಗೆ ಅಧಿಕಾರ ಕೊಡಬೇಕಾದ್ರೆ ಏನೋ ನಮ್ಮಿಂದ ಭಾಳಷ್ಟು ಸಾಧನೆ ಆಗ್ತದೆ, ಮೋದಿಯವರಿಂದ ಸರ್ಕಾರದಿಂದ ನಮಗೆ ಸಹಾಯ ಆಗ್ತದೆ ಅಂತೇಳಿ ಏನು ಜನ ಭಾವಿಸಿದ್ರು ಅದಕ್ಕೆ ನಿರಾಸೆಯಾಗಿದೆ. ಇವತ್ತು BJP ಎಲ್ಲೋ ಒಂದು ಕಡೆಗೆ ಅಸ್ತಿತ್ವವನ್ನು ಕಳ್ಕೊಳ್ತಿದೆ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಇವತ್ತು ವಾಪಸ್ ತಗೊಳ್ಳೋವಂಥ ಕೆಲಸವನ್ನು ಮಾಡಿದೆ. ಆದರೆ ರೈತರು ಯಾರು ಕೂಡ ಇದನ್ನು ನಂಬಲೂಬಾರ್ದು, ವಾಪಸ್ ಹೊಡಿಬೇಕು ಮತ್ತು ದೇಶದ ಜನಗಳನ್ನು ಉದ್ದೇಶಿಸಿ ಹೇಳಬೇಕು, ನಾವು ಯಾವತ್ತೂ ಕೂಡ ಇಂಥ ಮತ್ತೆ ಕಾಯ್ದೆಗಳನ್ನ ತರತಕ್ಕಂಥ ದುಸ್ಸಾಹಸಕ್ಕೆ ನಾವು ಕೈ ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಬೇಕು. ಹೇಳಿದಾಗ ಮಾತ್ರ ಜನ ನಂಬಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈಗ ನಮ್ಮ ಶಿವಶಂಕರ್ ರೆಡ್ಡಿಯವರು ನಿಮಗೆ ಜೊತೆಯಲ್ಲಿ ಚರ್ಚಿಸ್ತಾರೆ. ಮಾಧ್ಯಮ ಸ್ನೇಹಿತರೆ, ಇದು ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ನಮ್ಮ ನಾಯಕರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು 2 ಪ್ರಮುಖವಾದಂಥ ವಿಚಾರಗಳು, ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತೇಳಿ ಅದು ಹಿಂದೆ ಜಾರಿಯಲ್ಲಿತ್ತು, ಅದನ್ನು ಅಬಾಲಿಷ್ ಮಾಡಿದರು. ಈಗ ಅದನ್ನು ಮತ್ತೆ ನಾವು ವಾಪಸ್ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಭಾಳ ಡ್ರೆಕೋನಿಯನ್ ಕಾನೂನು ಅಂತ ಹೇಳ್ಬೋದು. ಇದರಲ್ಲಿ ನಮ್ಮ ಸರ್ಕಾರಕ್ಕೆ ಕೂಡ ಎಸೆನ್ಷಿಯಲ್ ಕಮಾಡಿಟೀಸ್ನ ಪರ್ಚೇಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು. ಇವತ್ತೇನು ನಮ್ಮ ಪಡಿತರ ವ್ಯವಸ್ಥೆಗೆ ಏನು ಆಹಾರ ಧಾನ್ಯ ಕೊಡ್ತಾ ಇದ್ದಾರೆ, ಇದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಫುಡ್ ಕಾರ್ಪೊರೇಷನ್ನು ದವಸ ಧಾನ್ಯಗಳನ್ನು ಖರೀದಿ ಮಾಡ್ತಾ ಇತ್ತು. ಸುಮಾರು 80 ಕೋಟಿ ಜನ ಇವತ್ತು ಪಡಿತರ ಚೀಟಿ ವ್ಯವಸ್ಥೆಯಿಂದ ಆಹಾರ ಪದಾರ್ಥವನ್ನು ಪಡಿತಾ ಇದ್ದಾರೆ. ಆಮೇಲೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಕೂಡ ಹಿಂದಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ಮೇಲೆ ಪ್ರತಿ ತಿಂಗಳು ಒಬ್ಬರಿಗೆ 5 kg ಅಕ್ಕಿ ಗೋಧಿ ಕೊಡಲೇಬೇಕು ಅಂತ ಕಾನೂನಿದೆ. ಸೊ ಅದಕ್ಕೆ ಪೂರ್ವಕವಾಗಿ ಸರ್ಕಾರ ಖರೀದಿಯನ್ನು ಮಾಡ್ತಾ ಇತ್ತು.
ಆದರೆ ಈಗ ಹೊಸ ಕಾನೂನು ಏನಾಗಿದೆ, ಇದನ್ನ ಏನು ಮಾಡಿದ್ರು, ಅಬಾಲಿಷ್ ಮಾಡಿದ್ರು. ಅಂದರೆ ಇನ್ಮೇಲೆ ಯಾರು ಫುಡ್ ಗ್ರೈನ್ಸ್ ತಗೊಳ್ತಾರೆ, ರೈತರ ಹತ್ರ ಯಾರು ಖರೀದಿ ಮಾಡ್ತಾರೆ ಅಂತಕ್ಕಂಥ ದೊಡ್ಡ ಒಂದು ವಿವಾದ ಮತ್ತು ಸಮಸ್ಯೆ. ಅವ್ರು ಹೇಳ್ತಾ ಇದ್ರು ಖಾಸಗಿಯವ್ರು ಖರೀದಿ ಮಾಡ್ತಾರೆ, ಖಾಸಗಿಯವ್ರು ಮಾಡ್ತಾರೆ ಅಂತ. ಇದು ಉದ್ದೇಶ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಇದನ್ನು ಹುನ್ನಾರ ಮಾಡಿರ್ತಕ್ಕಂಥದ್ದು. ಇದರಿಂದ ಮತ್ತೆ ಏನಾಗುತ್ತೆ, ಖಾಸಗಿಯವರೆಲ್ಲ ಕೂಡ ಹೋರ್ಡಿಂಗ್ಸ್ ಮಾಡ್ತಾರೆ, ದವಸ ಧಾನ್ಯಗಳನ್ನು ಸ್ಟಾಕ್ ಪೈಲ್ ಮಾಡ್ತಾರೆ ಮತ್ತು ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡ್ತಾರೆ ಮತ್ತು ಅದರಿಂದ ರೈತರಿಗೆ ಸರಿಯಾದ ಬೆಲೆನೂ ಸಿಗೋದಿಲ್ಲ ಮತ್ತು ಹೆಚ್ಚು ಬೆಲೆ ಸಿಗುವಂಥ ಸಂದರ್ಭದಲ್ಲಿ ಮಾರ್ಕೆಟ್ ರಿಲೀಸ್ ಮಾಡ್ತಾರೆ. ಇದು ವ್ಯವಸ್ಥೆ ತಿದ್ದತಕ್ಕಂಥದ್ದು. ಈಗ ಈ ಒಂದು ಆ್ಯಕ್ಟನ್ನು ಕೂಡ ಹಿಂಪಡೆದಿದೆ ಅಂತ ಹೇಳಿದ್ರು, ಇದು ನಿಜವಾಗಲೂ ಕೂಡ ಇದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ. ಇದು ಕೇವಲ ಒಂದು ರೈತರ ಹಿತದೃಷ್ಟಿ ಇಟ್ಕೊಂಡು ಮಾಡಿಲ್ಲ ಮೋದಿಯವರು. ಈಗಾಗಲೇ ಉತ್ತರ ಪ್ರದೇಶದಲ್ಲಿ, ಪಂಜಾಬಲ್ಲಿ ಕೂಡ ಚುನಾವಣೆ ಹಿನ್ನೆಲೆಯಲ್ಲಿ ಇದನ್ನು 100ಕ್ಕೆ 100 1 ವರ್ಷ ರೈತರು ಪ್ರತಿಭಟನೆ ಮಾಡಿದಾಗ ಯಾವ ಸಂದರ್ಭಕ್ಕೂ ಕೂಡ ರೈತರ ಪರ ಅಥವಾ ಅವ್ರನ್ನ ಚರ್ಚೆ ಮಾಡ್ತಕ್ಕಂಥದ್ದಾಗಲಿ ಒಂದು ದಿವಸನೂ ಮಾಡಿಲ್ಲ. ಅವ್ರ ಡೆಲಿಗೇಷನ್ ಯಾರು ಕಳಿಸ್ತಾ ಇದ್ರು, ಮಂತ್ರಿಗಳು ಹೋಗ್ತಾ ಇದ್ರು, ಏನು ಅಟೆಂಡ್ ಮಾಡ್ತಾ ಇದ್ರು, ರೈತರು ಕನ್ವಿನ್ಸ್ ಆಗಲಿಲ್ಲ. ಯಾವತ್ತೂ ರೈತರ ಪರ ಮಾತಾಡಿದವರೆಲ್ಲ ಈಗ ಚುನಾವಣೆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಅಂತೇಳಿ ಸ್ಪಷ್ಟವಾಗಿ ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ಮತ್ತು ನಮ್ಮ ಪಕ್ಷ ಹೋರಾಟವನ್ನು ಮಾಡ್ತಾ ಬಂದಿದೆ. ನಮ್ಮ ರಾಹುಲ್ ಗಾಂಧಿಯವರು ಮೊದಲಿಂದ ಕೂಡ ಈ ಕರಾಳಿ ಶಾಸಕವನ್ನು ತೆಗಿಬೇಕು ಅಂತೇಳಿ ಇದನ್ನು ಹೋರಾಟ ಮಾಡೋದು, ಪ್ರತಿಫಲ ಕೂಡ ಇದಕ್ಕೆ ಸೇರಿದೆ ಅಂತ ನಾನು ಹೇಳಿ ಬಯಸ್ತೇನೆ. ಮತ್ತು MSPದು ಈಗ ಮತ್ತೆ ಇನ್ನು ಡಿಮ್ಯಾಂಡ್ ಇಟ್ಟಿದ್ದಾರೆ ಈಗಾಗಲೇ ರೈತರು. MSPಗೆ ಕಾನೂನು ರಕ್ಷಣೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ MSP ಇದೆ, ಜಾರಿಯಲ್ಲಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾವು ಕೊಡ್ತೀವಿ ಅಂತ. ಆದರೆ ಎನ್ಶೂರ್ ಮಾಡೋ ಮೆಕ್ಯಾನಿಸಮ್ ಇಲ್ಲ. ಈಗ ರೇಟ್ ಕಡಿಮೆ ಆದರೆ ಈಗ APMCಯಲ್ಲಿ ಏನು ವ್ಯವಸ್ಥೆ ಇತ್ತು ಆವಾಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಅಲ್ಲಿ ಸರ್ಕಾರ ಎನ್ಶೂರ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇತ್ತು. APMC ರದ್ದು ಮಾಡಿದ್ಮೇಲೆ ಆ ಸಿಸ್ಟಮು ಕೊಲ್ಯಾಪ್ಸ್ ಆಗುತ್ತೆ. MSP ಅಶ್ಯೂರೆನ್ಸ್ ಯಾರು ಕೂಡ ಕೊಡಲಿಕ್ಕಾಗಲ್ಲ ಮತ್ತು ರೈತರಿಗೆ ಕಂಗಾಲ ಆಗ್ತದೆ. ಮತ್ತು ಇನ್ನೊಂದು ಆ್ಯಕ್ಟು ತಂದಿದ್ದು ರಿಪೀಲ್ ಮಾಡಿರೋದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಆ್ಯಕ್ಟ್ ಅಂತ. ಕಾಂಟ್ರಾಕ್ಟ್ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ 100ಕ್ಕೆ 60% ರೈತರೆಲ್ಲ ಸಣ್ಣ ಸಣ್ಣ ಹಿಡುವಳಿ ಇರ್ತಕ್ಕಂಥವ್ರು, 1/2 ಎಕರೆ 1 ಎಕರೆ 2 ಎಕರೆ ಇರ್ತಕ್ಕಂಥವ್ರು. ಇವರು ಹೆಚ್ಚು ಭೂಪ್ರದೇಶದಲ್ಲಿ ಸಣ್ಣದಾಗಿ ಬೇಸಾಯವನ್ನು ಮಾಡ್ತಾರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಆ್ಯಕ್ಟಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಬರ್ತಾನೆ, ಅವನಿಗೆ ಒಂದು 50 ಎಕರೆನೋ 100 ಎಕರೆನೋ 200 ಎಕರೆನೋ ಅವನು ಕಾಂಟ್ರಾಕ್ಟ್ ಮೇಲೆ ಜಮೀನನ್ನು ತಗೊಳ್ತಾನೆ. 5 ವರ್ಷಕ್ಕೆ 10 ವರ್ಷಕ್ಕೆ ಕಾಂಟ್ರಾಕ್ಟ್ ಮಾಡ್ತಾನೆ ಅಥವಾ 20 ವರ್ಷನೂ ಮಾಡ್ಬೋದು. ಮತ್ತು ಅವನು ಹೇಳಿದ ಬೆಳೆ ಅಲ್ಲಿ ಬೆಳೆ ಕೂಡ ಅವನೇ ಡಿಕ್ಟೇಟ್ ಮಾಡ್ತಾನೆ. ಒಂದು ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕೂಡ ಆ ಕ್ಲಾಸಸ್ ಏನಿದೆ ಅವನು ವ್ಯಾಪಾರಸ್ಥರ ಪರ ಇದೆ. ಹಾಗಾಗಿ ಇವೆಲ್ಲ ಭಾಳ ಮಾರ್ಗವಾದಂಥ ಕಾನೂನುಗಳು ಅಂತೇಳಿ ರೈತರು ಯಾಕೆ ಹೋರಾಟ ಮಾಡಿದ್ರು ಅಂದರೆ ಈ ಒಂದು ಮಾರ್ಗವಾದಂಥ ಕಾನೂನುಗಳಿಂದ. ಹಾಗಾಗಿ ಇವತ್ತು ಮೋದಿಯವರು ಎಲ್ಲಿ ಜಾಸ್ತಿ ಒತ್ತಡ ಆಗುತ್ತೋ ಕೆಲವು ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ದೊಡ್ಡ ಒಂದು ಏನು ವಿರುದ್ಧ ಗಾಳಿ ಬೀಸ್ತದೋ ಅಂಥ ಸಂದರ್ಭದಲ್ಲಿ ಅವರು ವಿಡ್ರಾ ಮಾಡ್ತಾರೆ. ಹಿಂದೆ ತಾವು ಜ್ಞಾಪಿಸ್ಕೋಬೋದು, CAA ತರಬೇಕು, ಇಡೀ ದೇಶದಲ್ಲಿ ತರಬೇಕು ಅಂತೇಳಿ ಹೊರಟರು. ಅದಕ್ಕೆ ವಿರುದ್ಧ ಅಲೆ ಇದ್ದ ಮೇಲೆ ಅದನ್ನು ಸ್ವಲ್ಪ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರು. ಸೊ ಹಾಗಾಗಿ ಇವತ್ತು ಏನು ಸರ್ಕಾರ ಇವತ್ತು ರೈತರ ಒತ್ತಾಯದ ಮೇರೆಗೆ ನಿಜವಾಗ್ಲೂ ಕೂಡ ಇದು ರೈತರ ಹೋರಾಟದ ಜಯ ಅಂತ ಹೇಳಬೇಕು ನಾವು. ಸಹಕಾರ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗೆ ವಿಧಾನ ಪರಿಷತ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿರುವ ಕುರಿತಂತೆಯೂ ಕೂಡ ಪ್ರಶ್ನಿಸಲಾಯಿತು. ಧನಬಲಕ್ಕೆ ಕಾಂಗ್ರೆಸ್ ಬಗ್ಗಿದೆಯೇ ಎನ್ನುವ ಪ್ರಶ್ನೆಗೆ ಸೂಕ್ತ ಉತ್ತರ ದೊರಕಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಸಲೀಂ ಅಹಮದ್, ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು.